ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಮಿಸ್ಟಿಕೇರಾ ಚಾನಲ್. ಈ ಅಮಾವಾಸ್ಯೆ ನಂತರ ನಿಮ್ಮ ಸಂಬಂಧದಲ್ಲಿ ಒಂದು ರಹಸ್ಯ ಬಹಿರಂಗ ಆಗ್ಬೋದು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಾವು ನೋಡೋಣ. ನಿಮ್ಮ ಮನಸ್ಸಿನಲ್ಲಿ ಇರುವಂಥ ಒಬ್ಬ ವ್ಯಕ್ತಿಯನ್ನು ನೆನಪು ಮಾಡಿಕೊಂಡು ಅವರು ನಿಜವಾಗ್ಲೂ ನಿಮ್ಮ ಬಗ್ಗೆ ಪ್ರೀತಿಯಿಂದ ಇದ್ದಾರಾ, ಯೋಚನೆ ಮಾಡ್ತಾ ಇದ್ದಾರಾ, ಆ ರೀತಿ ಅವ್ರ ಮನಸ್ಸಲ್ಲಿ ಇನ್ನೂ ಹೇಳದೇ ಇರೋ ಭಾವನೆಗಳಿದೆಯಾ, ಅಥವಾ ನೀವು ಬಹಳ ದಿನಗಳಿಂದ ಕಾಯ್ತಾ ಇರುವಂಥ ಉತ್ತರ ಈಗ ಸಿಗ್ತಾ ಇದೆಯಾ, ಬೇರೆ ಏನಾದರೂ ಕೆಲವೊಂದು ಸತ್ಯಗಳನ್ನು ಅವರು ನಿಮ್ಮಿಂದ ಮುಚ್ಚಿಟ್ಟಿದ್ದಾರಾ, ಎಲ್ಲವೂ ಕೂಡ ಈ ಒಂದು ಅಮಾವಾಸ್ಯೆ ನಂತರ ಹೊಸ ಆರಂಭಗಳ ಸಮಯ ಮಾತ್ರ ಅಲ್ಲ, ಒಂದು ಅಡಕೊಂಡಿರುವಂಥ ಸತ್ಯಗಳು ಹೊರಗಡೆ ಬರುವಂಥ ಒಂದು ಸಮಯ ಕೂಡ ಆಗಿದೆ. ಇಂದು ನೀವು ಒಂದು ಇಂಟ್ಯೂಷನನ್ನು ನಂಬಿ ನಿಮ್ಮನ್ನು ಹೆಚ್ಚು ಆಕರ್ಷಣೆ ಮಾಡುವಂಥ 3 ಕಾರ್ಡ್ಗಳಲ್ಲಿ ಒಂದು ಕಾರ್ಡನ್ನು ಆಯ್ಕೆ ಮಾಡ್ಕೊಳ್ಳಿ. ನಿಮ್ಮ ಸಂಬಂಧದ ಬಗ್ಗೆ ಯೂನಿವರ್ಸ್ ನಿಮಗೆ ಅಥವಾ ಏಂಜಲ್ಸ್ ನಿಮಗೆ ಯಾವ ಒಂದು ಸಂದೇಶ ನೀಡ್ತಾ ಇದ್ದಾರೆ ಅನ್ನೋದನ್ನು ನೋಡೋಣ. ಆದರೆ ನೆನಪಿಲಿ, ಇದೊಂದು ಜನರಲ್ ರೀಡಿಂಗ್, ಪರ್ಸ್ನಲ್ ರೀಡಿಂಗ್ ಬೇಕು ಅನ್ನೋದಾದರೆ ಖಂಡಿತವಾಗ್ಲೂ ಸ್ಕ್ರೀನಲ್ಲಿ ಕಾಣ್ತಾ ಇರೋ ನಂಬರಲ್ಲಿ ನೀವು ನಮ್ಮನ್ನು ಸಂಪರ್ಕ ಮಾಡಬಹುದು. ಇದೊಂದು ಟೈಮ್ಲೆಸ್ ರೀಡಿಂಗ್ ಆಗಿದ್ದು, ಯೂನಿವರ್ಸ್ ನಿಮಗೆ ಯಾವ ಸಮಯಕ್ಕೆ ಈ ಒಂದು ವಿಡಿಯೋ ಕಾಣುತ್ತೋ ಆ ಸಮಯದಲ್ಲಿ ನಿಮಗೆ ಒಂದು ಸಂದೇಶವನ್ನು ಕೊಡಬೇಕು ಅಂತ ಅಂದ್ಕೊಂಡಿರುತ್ತೆ. ಹಾಗಾಗಿ ನಿಮಗೆ ಆ ಒಂದು ನಿರ್ದಿಷ್ಟ ಸಮಯದಲ್ಲಿ ಈ ಒಂದು ವಿಡಿಯೋನ ನೋಡೋ ಹಾಗೆ ಆಗುತ್ತೆ. ನೀವು ಯಾವ ಕಾರ್ಡನ್ನು ಆಯ್ಕೆ ಮಾಡ್ಕೊಂಡಿದ್ರಿ, ಆ ಒಂದು ಕಾರ್ಡಲ್ಲಿ ಬಂದಿರುವಂಥ ಒಂದು ಸಂದೇಶ ನಿಮಗೆ ಅನ್ವಯ ಆಗಿದೆಯೋ ಇಲ್ವೋ, ಖಂಡಿತವಾಗ್ಲೂ ಈ ಎಲ್ಲ ವಿಷಯಗಳನ್ನು ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಈಗ ಕ್ಷಣಕಾಲ ಕಣ್ಣನ್ನು ಮುಚ್ಚಿ ಯೂನಿವರ್ಸ್ನಲ್ಲಿ ಈ ಪ್ರಾರ್ಥನೆಯನ್ನು ಮಾಡಿಕೊಂಡು, ಯಾರ ಬಗ್ಗೆ ನಿಮಗೆ ನಿಜ ಏನಾದರೂ ಗೊತ್ತಾಗಬೇಕು ಅಂತ ಇದೆಯೋ, ಅಥವಾ ನೀವೇನಾದರೂ ಯಾರನ್ನಾದರೂ ಒಬ್ಬರನ್ನ ಪ್ರೀತಿ ಮಾಡ್ತಿದ್ರೆ, ಇಷ್ಟಪಡ್ತಿದ್ರೆ, ಅವರ ಬಗ್ಗೆ ಹೇಗಿದೆ, ಅವ್ರ ಮನಸ್ಸಲ್ಲಿ ಏನಿದೆ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಯೂನಿವರ್ಸ್ನಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. 3ರಲ್ಲಿ ಯಾವುದಾದ್ರೂ ಒಂದು ಕಾರ್ಡನ್ನು ಆಯ್ಕೆ ಮಾಡ್ಕೊಳ್ಳಿ. ನಿಮ್ಮಲ್ಲಿ ಏನಾದರೂ ಸಮಸ್ಯೆಗಳಿದ್ದು ನೀವು ಕೂಡ ಜೀವನದಲ್ಲಿ ತುಂಬ ಕಷ್ಟಗಳನ್ನು ಅನುಭವಿಸ್ತಾ ಇದ್ದರೆ ಖಂಡಿತವಾಗ್ಲೂ ಈ ಒಂದು ಕ್ರಿಸ್ಟಲ್ ಬ್ರೇಸ್ಲೆಟ್ ನಿಮಗೆ ಸಹಾಯವನ್ನು ಮಾಡುತ್ತೆ. ಇದನ್ನು 5-in-1 ಮ್ಯಾಜಿಕ್ ಬ್ರೇಸ್ಲೆಟ್ ಅಂತಲೇ ಹೇಳ್ತೀವಿ. ಯಾಕೆ ಅಂದರೆ ಇದರಲ್ಲಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕ್ರಿಸ್ಟಲ್ಗಳನ್ನು ಮತ್ತು ನ್ಯೂಮರಾಲಜಿನಲ್ಲಿ ಬರುವಂಥ ಒಂದು ಕ್ರಿಸ್ಟಲ್ಗಳಾಗಿರಬಹುದು, ಮತ್ತು ಆಕಾಶಿಕ್ ರೆಕಾರ್ಡ್ಸಲ್ಲಿ ನಿಮಗೆ ಕಾರ್ಮಿಕ್ ಡೆಪ್ಸ್ ಅಂತ ಹೇಳ್ತೀವಿ. ನಿಮ್ಮ ಪೂರ್ವಜನ್ಮದ ಒಂದು ಕರ್ಮದ ಫಲಕ್ಕಾಗಿ ನೀವು ತುಂಬ ಕಷ್ಟಗಳನ್ನು ಪಡ್ತಾ ಇದ್ದರೆ ಅದಕ್ಕೆ ಸಂಬಂಧಪಟ್ಟಿರುವಂಥ ಕ್ರಿಸ್ಟಲ್ಗಳನ್ನು ನಾವು ಇದರಲ್ಲಿ ಹಾಕಿರ್ತೀವಿ. ಹಾಗಾಗಿ ಆ ಒಂದು ತೊಂದರೆಗಳು ಏನು ನೀವು ಅನುಭವಿಸ್ತಾ ಇದ್ದೀರಲ್ವ, ಅದೆಲ್ಲ ಅದು ಕೂಡ ಕ್ರಮೇಣ ಕಡಿಮೆ ಆಗ್ತಾ ಹೋಗುತ್ತೆ. ಮತ್ತು ನಿಮ್ಮಲ್ಲಿ ತುಂಬ ಕಣ್ಣುದೃಷ್ಟಿ ಆಗ್ತಿದೆ, ಏನೋ ಒಂದು ನೆಗೆಟಿವಿಟಿ ನಿಮ್ಮನ್ನು ಕಾಡ್ತಾ ಇದೆ ಅನ್ನೋದಾದರೆ ಅದಕ್ಕೂ ಕೂಡ ರಕ್ಷಣೆಗೆ ಅಂತ ಕೆಲವೊಂದು ಕ್ರಿಸ್ಟಲ್ಗಳನ್ನು ಇದರಲ್ಲಿ ಉಪಯೋಗ ಮಾಡಿರ್ತೀವಿ. ಅದನ್ನು ಬಿಟ್ಟು 7 ಚಕ್ರಗಳಲ್ಲಿ ಇರುವಂಥ ಏನು ಕ್ರಿಸ್ಟಲ್ಗಳಿದೆ ಅದನ್ನು ಕೂಡ ಇದರಲ್ಲಿ ಹಾಕಿರ್ತೀವಿ. ಯಾರಿಗೆಲ್ಲ ಬೇಕಾಗಿದೆ ಖಂಡಿತ ಸ್ಕ್ರೀನಲ್ಲಿ ಕಾಣ್ತಾ ಇರೋ ನಂಬರಲ್ಲಿ ನಮ್ಮನ್ನು ಸಂಪರ್ಕ ಮಾಡಬಹುದು. ಮೊದಲನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ, ನಿಮ್ಮ ಪ್ರೀತಿಯ ಆಗಿರುವಂಥ ವ್ಯಕ್ತಿ ನಿಮ್ಮಿಂದ ಯಾವ ವಿಷಯಗಳನ್ನು ಮುಚ್ಚಿಡ್ತಾ ಇದ್ದಾರೆ, ಏನಾದರೂ ಮೋಸ ಮಾಡ್ತಿದ್ದಾರಾ ಏನು ಅನ್ನೋದನ್ನು ಈಗ ನೋಡೋಣ. ನಿಮ್ಮ ಮನಸ್ಸಲ್ಲಿರುವಂಥ ವ್ಯಕ್ತಿ ಕೆಲವೊಂದು ವಿಷಯಗಳನ್ನು ನಿಮ್ಮಿಂದ ಮುಚ್ಚಿಟ್ಟಿರ್ಬೋದು. ಅದು ಯಾವಾಗಲೂ ಮೋಸನೇ ಆಗಿರಬೇಕು ಅಂತ ಏನಿಲ್ಲ. ಕೆಲವೊಂದು ಸಲ ಹೇಳ್ಕೊಳಕ್ಕಾಗದೇ ಇರುವಂಥ ಕೆಲವೊಂದು ಭಾವನೆಗಳಾಗಿರ್ಬೋದು, ಮತ್ತು ಕೆಲವೊಂದು ಯೋಚನೆಗಳು, ಇನ್ನು ಕೆಲವೊಂದು ಸಲ ಹೇಳ್ಕೊಳಕ್ಕೆ ಧೈರ್ಯನೇ ಇಲ್ಲದೆ ಇರುವಂಥ ಸತ್ಯಗಳು ಕೂಡ ಅದಾಗಿರಬಹುದು. ಈ ಅಮಾವಾಸ್ಯೆ ನಂತರ ಒಂದು ಸತ್ಯ ನಿಧಾನವಾಗಿ ನಿಮ್ಮ ಮುಂದೆ ಬರೋದಕ್ಕೆ ಸಾಧ್ಯತೆಗಳನ್ನು ನಾವು ನೋಡ್ತಾ ಇದ್ದೀವಿ. ನೀವು ಅನುಭವಿಸ್ತಾ ಇರೋ ಅನುಮಾನಗಳಿದೆ ಅಲ್ವಾ, ನಿಮ್ಮಲ್ಲಿರುವಂಥ ಆ ಅನುಮಾನಗಳಿಗೆ ಉತ್ತರ ಸಿಗುವಂಥ ಸಮಯ ಕೂಡ ಈಗಾಗಲೇ ಹತ್ತಿರ ಇದೆ. ಯೂನಿವರ್ಸ್ ನಿಮಗೆ ಹೇಳ್ತಾ ಇರೋದು, ಕಾಯೋದನ್ನು ನಿಲ್ಲಿಸಿ. ನಿಮ್ಮ ಹೃದಯದಲ್ಲಿ ಇರುವಂಥ ಪ್ರಶ್ನೆಗೆ ಉತ್ತರ ಬೇಕಾದರೆ ಈಗ ಒಂದು ಕ್ರಮವನ್ನು ನೀವು ತಗೊಳ್ಬೇಕಾಗುತ್ತೆ. ಮಾತಾಡಬೇಕಾದ್ರೆ ಮಾತಾಡಿ, ಕೇಳಬೇಕಾದ್ರೆ ಖಂಡಿತವಾಗ್ಲೂ ಕೇಳಿ. ಯಾವುದಕ್ಕೆ ವಿಷಯಕ್ಕೆ ನೀವು ಕ್ಲಾರಿಟಿ ತೊಗೋಬೇಕು ಅಂತ ಅಂದ್ಕೊಂಡಿದ್ರೋ ಅದನ್ನು ಖಂಡಿತವಾಗ್ಲೂ ಈಗ ತಗೊಳ್ಳುವಂಥ ಸಮಯ ಈಗ ಬಂದಿದೆ ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ. ಈ ವ್ಯಕ್ತಿಯ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಯೋಚನೆಗಳಿದ್ದಾವೆ, ಆದರೆ ಎಲ್ಲನೂ ಕೂಡ ಇನ್ನೂ ಹೇಳ್ಕೊಳ್ಳುವಂಥ ಮಟ್ಟಕ್ಕೆ ಬಂದಿಲ್ಲ. ಒಂದು ಕಮ್ಯುನಿಕೇಷನ್ ಆಗಿರ್ಬೋದು, ಮತ್ತು ಒಂದು ಸಣ್ಣ ಹೆಜ್ಜೆ ನಿಮ್ಮ ಸಂಬಂಧದಲ್ಲಿ ಒಂದು ದೊಡ್ಡ ರಹಸ್ಯವನ್ನು ಈ ಒಂದು 15 ದಿನಗಳಲ್ಲಿ ಬಹಿರಂಗ ಪಡಿಸ್ಬಹುದು ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ. ಯೂನಿವರ್ಸ್ನ ಪಾಸಿಟಿವ್ ಎನರ್ಜಿನ ನೀವು ಕೂಡ ರಿಸೀವ್ ಮಾಡ್ಕೊಳ್ಬೇಕು ಅನ್ನೋದಾದರೆ ಖಂಡಿತವಾಗ್ಲೂ ಐ ಲವ್ ಯು ಯೂನಿವರ್ಸ್ ಅಂತ ಕಮೆಂಟ್ ಮಾಡಿ. ಇಲ್ಲಾಂದರೆ ಐ ಕ್ಲೈಮ್ ಇಟ್ ಅಂತ ಕೂಡ ನೀವು ಮೆಸೇಜ್ ಮಾಡಬಹುದು.
ನಿಮ್ಮಲ್ಲಿ ಯಾರಿಗಾದರೂ ಪದೇ ಪದೇ ಒಂದು ದೃಷ್ಟಿದೋಷ ಆಗ್ತಾ ಇದೆ, ಏನಾದರೂ ಒಂದು ಇರುಸು-ಮುರುಸು ಆಗುತ್ತೆ ದೃಷ್ಟಿ ಆಗೋದ್ರಿಂದ, ಒಂದು ಆರೋಗ್ಯನೇ ಸರಿ ಇಲ್ಲದೆ ಒಂದು ಅನಾರೋಗ್ಯ ನಿಮ್ಮನ್ನು ಕಾಡ್ತಾ ಇದೆ ಅನ್ನೋದಾದರೆ ಖಂಡಿತವಾಗ್ಲೂ ಈ ಒಂದು ಕ್ರಿಸ್ಟಲ್ ಬ್ರೇಸ್ಲೆಟ್ಗಳನ್ನು ನೀವು ಉಪಯೋಗ ಮಾಡ್ಬೋದು. ನಿಮಗೆ ಬರ್ತಾ ಇರುವಂಥ ಒಂದು ದೃಷ್ಟಿ ಸಮಸ್ಯೆ ಏನಿದೆ ಅದನ್ನು ಕೂಡ ನಿವಾರಣೆ ಮಾಡೋದಕ್ಕೆ ಈ ಕ್ರಿಸ್ಟಲ್ ಬ್ರೇಸ್ಲೆಟ್ಗಳು ಉಪಯೋಗ ಮಾಡಬಹುದು. ಮತ್ತು ಕೆಲವ್ರಿಗೆ ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆ ಏನೋ ಅನ್ನೋ ಒಂದು ಅನುಮಾನಗಳು ಯಾರಿಗೆಲ್ಲ ಇದೆ ನೋಡಿ, ಅವರು ಕೂಡ ಈ ಒಂದು ಕ್ರಿಸ್ಟಲ್ಗಳನ್ನು ಉಪಯೋಗ ಮಾಡೋದ್ರಿಂದ ಯಾರಾದರೂ ನಿಮಗೆ ಏನಾದರೂ ತೊಂದರೆ ಕೊಟ್ಟಿದ್ರೂ ಕೂಡ ಆ ರೀತಿ ಕೆಡುಕನ್ನು ಮಾಡಿಸಿದ್ರೆ ಅದರಿಂದ ಇದು ಒಂದು ಪರಿಹಾರವನ್ನು ಕೊಡುತ್ತೆ. ಅಥವಾ ನಿಮ್ಮಲ್ಲಿ ಅನುಮಾನ ಇದೆ ಮಾಡಿಸ್ಬಹುದು ನಮಗೆ ಯಾರಾದರೂ ಅಂತ ಅನ್ನೋದಾದರೆ, ಅಥವಾ ಯಾವುದಾದ್ರೂ ಒಂದು ನೆಗೆಟಿವ್ ಎನರ್ಜಿ ನಿಮ್ಮ ಮನೇಲಿದೆ ಅಥವಾ ನಿಮಗೆ ತೊಂದರೆ ಕೊಡ್ತಿದೆ ಅಂತ ನಿಮಗೆ ಅನಿಸಿದ್ರೆ ಖಂಡಿತವಾಗ್ಲೂ ಈ ಒಂದು ಕ್ರಿಸ್ಟಲ್ಗಳನ್ನು ನೀವು ಉಪಯೋಗ ಮಾಡಬಹುದು. ಇದನ್ನು ಮಾಡೋದ್ರಿಂದ ನಿಮ್ಮಲ್ಲಿ ಒಂದು ಆರೋಗ್ಯ ಸಮಸ್ಯೆಗಳೇನಿದೆ, ನೆಗೆಟಿವ್ ಎನರ್ಜಿಯಿಂದ ಬಂದಿರುವಂಥದ್ದು ಅದು ಕೂಡ ಕ್ರಮೇಣ ಕಡಿಮೆ ಆಗ್ತಾ ಹೋಗುತ್ತೆ. ಮತ್ತು ನಿಮಗೆ ಆ ರೀತಿ ಸಮಸ್ಯೆಗಳು ಬರದೇ ಇರೋ ರೀತಿ ಒಂದು ಪ್ರೊಟೆಕ್ಷನ್ ಅನ್ನೋದು ಈ ಒಂದು ಕ್ರಿಸ್ಟಲ್ಗಳಿಂದ ನಿಮಗೆ ಸಿಗುತ್ತೆ. ಯಾರೆಲ್ಲ ಈ ಒಂದು ನೆಗೆಟಿವ್ ಎನರ್ಜಿ ಸಮಸ್ಯೆಗಳಿಂದ ಬಳಲ್ತಾ ಇದ್ದೀರಾ ಖಂಡಿತವಾಗ್ಲೂ ಒಂದ್ಸಲ ನೀವು ಇದನ್ನು ಉಪಯೋಗ ಮಾಡಿ ನೋಡಬಹುದು. ಎರಡನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ? ನಿಮ್ಮ ಪ್ರೀತಿಯಾಗಿರುವಂಥ ವ್ಯಕ್ತಿ ಮನಸ್ಸಲ್ಲಿರುವಂಥ ರಹಸ್ಯಗಳೇನು ಅಂತ ನೋಡೋಣ. ನಿಮ್ಮ ಜೀವನದಲ್ಲಿ ಒಂದು ಬದಲಾವಣೆ ಅನ್ನೋದು ಆಲ್ ಆಫ್ ಎ ಸಡನ್ ನಡೆಯುವಂಥ ಒಂದು ಚಾನ್ಸಸ್ ಕಾಣಿಸ್ತಾ ಇದೆ. ಅದು ಸಂಬಂಧದಲ್ಲಿ ಆಗಿರ್ಬೋದು ಅಥವಾ ನೀವು ಯೋಚನೆ ಮಾಡ್ತಾ ಇರುವಂಥ ಪರಿಸ್ಥಿತಿಲಿ ಒಂದು ಬದಲಾವಣೆಯನ್ನು ನೋಡ್ತೀರಾ. ಅಂದರೆ ಹಳೆ ನಂಬಿಕೆಗಳಾಗಿರ್ಬೋದು, ತಪ್ಪು ಕಲ್ಪನೆಗಳೇನಿದೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗಿರ್ಬೋದು, ಅಥವಾ ನಿಮಗೆ ಗೊತ್ತಿಲ್ಲದೆ ಇರುವಂಥ ಸತ್ಯಗಳು ಏನೇನೆಲ್ಲ ಇರುತ್ತಲ್ವ, ಅದೆಲ್ಲದು ಕೂಡ ಹೊರಗಡೆ ಬರುವಂಥ ಒಂದು ಸೂಚನೆ ಇಲ್ಲಿ ಕಾಣ್ತಾ ಇದ್ದಾವೆ. ನೀವು ಯಾರ ಮೇಲಾದರೂ ತುಂಬ ನಂಬಿಕೆ ಇಟ್ಕೊಂಡಿದ್ದೀರಾ, ತುಂಬ ಅವರನ್ನು ನಂಬ್ತಾ ಇದ್ದೀರಾ ಅಂದರೆ ಅಲ್ಲಿ ನಿಮಗೆ ಒಂದು ಸಡನ್ನಾಗಿ ಒಂದು ನಿಜ ಅನ್ನೋದು ಗೊತ್ತಾಗಿ ನಿಮ್ಮ ನಂಬಿಕೆಗೆ ಹೊಡೆತ ಬೀಳುವಂತಹ ಒಂದು ಪರಿಸ್ಥಿತಿ ಕೂಡ ಈ ಒಂದು 15 ದಿನಗಳಲ್ಲಿ ಬರುತ್ತೆ ಅನ್ನೋದನ್ನು ನೋಡ್ತಾ ಇದ್ದೀವಿ. ಆದರೆ ಇದು ನಿಮ್ಮ ಜೀವನದಲ್ಲಿ ಅಗತ್ಯ ಇರೋ ಒಂದು ಬದಲಾವಣೆ ಮಾಡಿಕೊಡುತ್ತೆ. ಖಂಡಿತವಾಗ್ಲೂ ಯಾರೆಲ್ಲ ಟಾಕ್ಸಿಕ್ ಒಂದು ರಿಲೇಷನ್ಶಿಪ್ಪಲ್ಲಿದ್ದೀರಾ, ಅದು ನಿಮಗೆ ಗೊತ್ತಿರಬಹುದು, ಗೊತ್ತಿಲ್ಲದೆ ಇರಬಹುದು ಅವರು ಕೆಟ್ಟವರು ಅಂತ. ಅದೆಲ್ಲ ಒಂದು ಕೂಡ ಈ ಒಂದು 15 ದಿನಗಳಲ್ಲಿ ಗೊತ್ತಾಗೋ ಚಾನ್ಸಸನ್ನು ನೋಡ್ತಾ ಇದ್ದೀವಿ. ಇಲ್ಲಿ ಇನ್ನೊಂದು ಏಂಜಲ್ ಮೆಸೇಜ್ ಅಂತ ಏನಿದೆ ಅದನ್ನು ನೋಡೋದಾದರೆ, ಏನೆಲ್ಲ ಒಂದು ಕೆಟ್ಟ ಘಟನೆ ನಿಮ್ಮ ಜೀವನದಲ್ಲಿ ನಡೆದು ಹೋಗ್ಬೋದು ಅದೆಲ್ಲದನ್ನು ಕೂಡ ನೀವು ಪಾಸಿಟಿವ್ ಆಗಿ ತೊಗೋಬೇಕಾಗುತ್ತೆ. ಯಾಕೆಂದರೆ ಯೂನಿವರ್ಸ್ ನಿಮಗೆ ಎಲ್ಲದನ್ನು ಒಳ್ಳೆಯದನ್ನೇ ಮಾಡ್ತಾ ಇರುತ್ತೆ. ನೀವು ಅಂದ್ಕೊಳ್ತೀರಾ ಏನೋ ಕೆಟ್ಟದಾಗಿದೆ ಅಂತ, ಖಂಡಿತ ಅಲ್ಲ. ಏನೆಲ್ಲ ಆಗಿದೆ ಅಲ್ವಾ ಅದೆಲ್ಲದು ಕೂಡ ನಿಮ್ಮ ಒಳ್ಳೆಯದಕ್ಕೆ ಆಗಿರುವಂಥದ್ದು. ಹಾಗಾಗಿ ಯಾವಾಗಲೂ ಪಾಸಿಟಿವ್ ಆಗಿ ಯೋಚನೆ ಮಾಡಿ, ಇವರು ನಿಮ್ಮ ಜೀವನದಿಂದ ಹೊರಗಡೆ ಹೋಗಿದ್ದಾರೆ ಅಂದರೆ ಖಂಡಿತವಾಗ್ಲೂ ಏನೋ ಒಂದು ಒಳ್ಳೆಯದಕ್ಕೆ ಅವರು ನಿಮ್ಮಿಂದ ಹೊರಗಡೆ ಹೋಗಿದ್ದಾರೆ. ನಿಮ್ಮ ಜೀವನದಲ್ಲಿ ಅವ್ರು ಇದ್ದಿದ್ದರೆ ಇನ್ನೂ ತುಂಬ ತೊಂದರೆಗಳನ್ನು ಕೊಡ್ಬೋದಾಗಿತ್ತು. ಹಾಗಾಗಿನೇ ಅವರಿಂದ ಯೂನಿವರ್ಸ್ ನಿಮ್ಮನ್ನು ದೂರ ಮಾಡಿದೆ ಅನ್ನೋದನ್ನು ಖಂಡಿತ ಅರ್ಥ ಮಾಡ್ಕೊಳ್ಳಿ. ಇದಕ್ಕೆ ಯಾವುದೇ ಕಾರಣಕ್ಕೂ ಭಯಪಡೋ ಅವಶ್ಯಕತೆ ಇಲ್ಲ. ಈಗ ಏನೆಲ್ಲ ನಡೀತಾ ಇದೆ ಅಲ್ವಾ ಅದೆಲ್ಲದು ಕೂಡ ಒಳ್ಳೆಯದಕ್ಕೆ ಆಗಿದೆ. ಕೆಲವು ಸತ್ಯಗಳು ಹೊರಗಡೆ ಬರ್ಬೋದು, ಕೆಲವು ಸಂಬಂಧಗಳು ಹೊಸ ರೂಪ ಪಡಿಬಹುದು. ಈಗಾಗಲೇ ಹೇಳಿದ್ನಲ್ವಾ, ನೀವು ತುಂಬ ನಂಬಿರುವಂಥ ವ್ಯಕ್ತಿ ನಿಮ್ಮಿಂದ ದೂರ ಆಗ್ಬೋದು. ಈ ಒಂದು ವಿಷಯನ ಸಂಪೂರ್ಣವಾಗಿ ಹೊಸ ದೃಷ್ಟಿಯಿಂದ ನೋಡಬೇಕಾಗುತ್ತೆ. ನೀವು ನಿರೀಕ್ಷಣೆ ಮಾಡಿರಲ್ಲ ಆ ರೀತಿ ಒಂದು ಬೆಳವಣಿಗೆ ನಿಮ್ಮ ಜೀವನದಲ್ಲಿ ಹೊಸ ಆರಂಭ, ಖಂಡಿತವಾಗ್ಲೂ ಕ್ಲಾರಿಟಿ ಅನ್ನೋದು ಈ 15 ದಿನಗಳಲ್ಲಿ ಬರುತ್ತೆ. ಮೊದಲಿಗೆ ನಿಮಗೆ ತುಂಬ ಒಂದು ಶಾಕ್ ಅಂತ ಅನಿಸಿದ್ರು, ಮತ್ತೆ ಈ ಒಂದು ಬದಲಾವಣೆಗೆ ಯೂನಿವರ್ಸ್ ನಿಮ್ಮನ್ನು ಖಂಡಿತವಾಗ್ಲೂ ಒಗ್ಗಿಸ್ಕೊಳ್ಳುತ್ತೆ. ಈ ಒಂದು ಯೂನಿವರ್ಸಿನ ಯೋಜನೆ ಏನಿದೆ ಅನ್ನೋದನ್ನು ನೀವು ಅರ್ಥ ಮಾಡ್ಕೊಳ್ತೀರಾ. ಆದಷ್ಟು ಕೂಡ ಪಾಸಿಟಿವ್ ಆಗಿರಿ. ಏನೆಲ್ಲ ನಡೆದ್ರೂ ಕೂಡ ಯೂನಿವರ್ಸ್ ನಮಗೆ ಒಳ್ಳೆಯದನ್ನೇ ಮಾಡ್ತಾ ಇದೆ ಅನ್ನೋ ಒಂದು ನಂಬಿಕೆಯಿಂದ ಮುಂದೆ ಹೋಗಿ. ನೀವೇನಾದರೂ ಹಣಕಾಸಿಗೆ ಸಂಬಂಧಪಟ್ಟಂಥ ತೊಂದರೆಗಳಿಂದ ಕಷ್ಟಗಳನ್ನು ಅನುಭವಿಸ್ತಾ ಇದ್ದೀರಾ ಅನ್ನೋದಾದರೆ ಖಂಡಿತವಾಗ್ಲೂ ಈ ಒಂದು ಕ್ರಿಸ್ಟಲ್ ಬ್ರೇಸ್ಲೆಟನ್ನು ಉಪಯೋಗ ಮಾಡ್ಬೋದು. ಈ ಒಂದು ಕ್ರಿಸ್ಟಲ್ ಬ್ರೇಸ್ಲೆಟನ್ನು ನಾವು ಮನಿ ಮ್ಯಾಜಿಕ್ ಅಂತಲೇ ಹೇಳ್ತೀವಿ. ಸೊ ಮನಿ ಅಟ್ರಾಕ್ಷನ್ ಮಾಡೋದಕ್ಕೆ, ಮನಿ ಬ್ಲಾಕೇಜಸ್ ಏನಿದೆ ನಿಮ್ಮಲ್ಲಿ ಹಣಕಾಸಿಗೆ ಸಂಬಂಧಪಟ್ಟಂಥ ಕೆಲವೊಂದು ಚಕ್ರಗಳೇನಿರುತ್ತೆ ಆ ಚಕ್ರಗಳು ಬ್ಲಾಕ್ ಆದಾಗ ಖಂಡಿತವಾಗ್ಲೂ ಹಣಕಾಸಿನ ತೊಂದರೆಗಳು ಬರುತ್ತೆ. ಅಷ್ಟೇ ಅಲ್ಲದೆ ಯಾವುದಾದ್ರೂ ಒಂದು ದುಡ್ಡು ಬರಬೇಕಾದ್ರೂ ಕೂಡ ಅದು ಸಮಯಕ್ಕೆ ಸರಿಯಾಗಿ ಬರೋದೇ ಇಲ್ಲ, ತುಂಬ ಕಾಡಿಸ್ತಾ ಇರುತ್ತೆ. ಎಷ್ಟು ದಿನ ಆದರೂ ಒಂದು ದುಡ್ಡು ಬರೋದೇ ಇಲ್ಲ, ಅಥವಾ ಯಾರು ನಾವೆಲ್ಲ ಕೊಟ್ಟಿರ್ತೀವಲ್ಲ ಅವರು ನಮಗೆ ಮೋಸ ಮಾಡಿ ಕೊಡದೆ ಯಾಮಾರಿಸ್ತಾ ಇರುವಂಥ ಸಾಧ್ಯತೆಗಳು ನೋಡ್ತೀವಿ. ಈ ಒಂದು ಸಮಸ್ಯೆಗಳಿಂದ ನೀವು ಬಳಲ್ತಾ ಇದ್ದರೆ ಖಂಡಿತವಾಗ್ಲೂ ಈ ಕ್ರಿಸ್ಟಲ್ಗಳನ್ನು ಒಂದು ಸಲ ಉಪಯೋಗ ಮಾಡಿ ನೋಡಬಹುದು.
ಮೂರನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ? ನಿಮಗೆ ನಿಮ್ಮ ಮನಸ್ಸಲ್ಲಿರುವಂಥ ವ್ಯಕ್ತಿ ಯಾವ ಒಂದು ಸತ್ಯಗಳನ್ನು ಮುಚ್ಚಿಡ್ತಾ ಇದ್ದಾರೆ ಅನ್ನೋದನ್ನು ನೋಡೋದಾದರೆ, ನಿಮ್ಮ ಮನಸ್ಸಿನಲ್ಲಿರುವಂಥ ವ್ಯಕ್ತಿ ಕೆಲವೊಂದು ಭಾವನೆಗಳಾಗಿರ್ಬೋದು, ಯೋಚನೆಗಳಾಗಿರ್ಬೋದು, ಇನ್ನೂ ಕೂಡ ಕಂಪ್ಲೀಟಾಗಿ ನಿಮ್ಮ ಜೊತೆ ಹಂಚ್ಕೊಂಡಿಲ್ಲ ಅನ್ನೋದನ್ನು ನೋಡ್ತಾ ಇದ್ದೀವಿ. ಕೆಲವೊಂದು ಸಲ ಅವರು ತಮ್ಮದೇ ಸಮಸ್ಯೆಗಳಿಂದ ಬಳಲ್ತಾ ಇರ್ಬೋದು, ಅಥವಾ ತುಂಬ ಸ್ಟ್ರೆಸ್ ಆಗಿ ಮನಸ್ಸಿಗೆ ತುಂಬ ಒಂದು ಕನ್ಫ್ಯೂಷನ್ ಜೊತೆ ಈ ರೀತಿ ಒಂದು ಪರಿಸ್ಥಿತಿಗಳಲ್ಲಿ ಅವರು ಇರುವಂಥ ಒಂದು ಸಾಧ್ಯತೆಗಳು ಕಾಣ್ತಾ ಇದೆ. ನಿಮ್ಮ ಪ್ರೀತಿಯ ವ್ಯಕ್ತಿ ಆದಷ್ಟು ತಪ್ಪಿಸ್ಕೊಳ್ಳೋಕ್ಕೆ ಆ ಒಂದು ವಿಷಯಗಳಿಂದ ದೂರ ಇರೋದಕ್ಕೆ ಪ್ರಯತ್ನ ಮಾಡ್ತಾ ಇರೋದನ್ನ ನೋಡ್ತಾ ಇದ್ದೀವಿ. ನೀವು ಯಾವುದೋ ಒಂದು ವಿಷಯದ ಬಗ್ಗೆ ಪದೇ ಪದೇ ಕೇಳ್ತಿದ್ದೀರಾ, ಅವರು ಯಾವುದಾದ್ರೂ ಒಂದು ಅದು ಇದು ಅಂತ ಹೇಳಿ ನಿಮ್ಮನ್ನು ಡಿಸ್ಟ್ರ್ಯಾಕ್ಟ್ ಮಾಡಿ ಆ ವಿಷಯದಿಂದ ತಪ್ಪಿಸ್ಕೊಳ್ಳುವಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಅನ್ನೋದನ್ನು ನೋಡ್ತಾ ಇದ್ದೀವಿ. ಆದರೆ ಇಲ್ಲೊಂದು ಬೆಟರ್ ಒಂದು ಗುಡ್ ನ್ಯೂಸ್ ಏನು ಅನ್ನೋದಾದರೆ, ನಿಮ್ಮ ಹೆಲ್ತ್ ಇಶ್ಯೂಸ್ ಏನಾದರೂ ಇದ್ದರೆ ಖಂಡಿತವಾಗ್ಲೂ ಈ ಒಂದು 15 ದಿನಗಳಲ್ಲಿ ಒಂದು ಒಳ್ಳೆ ಇಂಪ್ರೂವ್ಮೆಂಟನ್ನು ನೀವು ನೋಡ್ತೀರಾ. ಈ ಒಂದು ವ್ಯಕ್ತಿ ಅಥವಾ ಸುತ್ತಲಿರೋ ಒಂದು ನೆಗೆಟಿವ್ ಎನರ್ಜಿ ಏನಿದೆ ಅದು ಸ್ಲೋಲಿ ಕಡಿಮೆ ಆಗ್ತಾ ಹೋಗುತ್ತೆ. ಮತ್ತು ನಿಮ್ಮ ಮನಸ್ಸಿಗೆ ಇರುವಂಥ ಒಂದು ಯೋಚನೆಗಳೇನಿದೆ ಅಥವಾ ಓವರ್ ಥಿಂಕಿಂಗ್ ಸ್ವಭಾವ ಏನಾದರೂ ಇದ್ದರೆ ನಿಮ್ಮಲ್ಲಿ ಖಂಡಿತವಾಗ್ಲೂ ಈ ಒಂದು ದಿನಗಳಲ್ಲಿ ಕಡಿಮೆ ಆಗ್ತಾ ಹೋಗುತ್ತೆ. ನಿಮ್ಮ ಸಂಬಂಧದಲ್ಲಿ ಈಗ ಒಂದು ಕ್ಲಾರಿಟಿ ಅನ್ನೋದು ಮತ್ತು ಒಂದು ಇಂಪ್ರೂವ್ಮೆಂಟ್ ಅನ್ನೋದು ಕೂಡ ನೀವು ನೋಡ್ತೀರಾ. ನೀವು ಅನುಭವಿಸ್ತಾ ಇರೋ ಒಂದು ಕನ್ಫ್ಯೂಷನ್ಸ್ ಏನಿದೆ ಅಥವಾ ಮಾನಸಿಕ ಒಂದು ನೋವೇನಿದೆ ಅದೆಲ್ಲದಕ್ಕೂ ಉತ್ತರ ಸಿಗುವಂಥ ದಿನಗಳು ಈಗ ಬರ್ತಾ ಇದೆ. ಕೆಲವೊಂದು ಸತ್ಯಗಳು ಕೂಡ ಹೊರಗಡೆ ಬಂದ ನಂತರ ಪರಿಸ್ಥಿತಿ ಖಂಡಿತ ಉತ್ತಮವಾಗಿರುತ್ತೆ. ಯಾರ ಬಗ್ಗೆ ಆದರೂ ನೀವೇನು ತಿಳ್ಕೋಬೇಕು ಅಂತ ಅಂದ್ಕೊಂಡಿದ್ರೆ ಅದನ್ನು ತಿಳ್ಕೊಂಡ ನಂತರ ಖಂಡಿತವಾಗ್ಲೂ ನಿಮಗೆ ಒಂದು ಬೆಟರ್ ಫೀಲ್ ಅನ್ನೋದು ಆಗುತ್ತೆ. ಈಗ ತಕ್ಷಣ ಎಲ್ಲ ಉತ್ತರಗಳು ಸಿಗದೇ ಇರಬಹುದು, ಅಥವಾ ಸಿಗಲಿ ಅಂತ ನೀವು ಚಿಂತೆ ಮಾಡೋದಕ್ಕೆ ಹೋಗಬೇಡಿ. ಸಮಯ ಖಂಡಿತವಾಗ್ಲೂ ಎಲ್ಲ ಸತ್ಯಗಳನ್ನು ಕೂಡ ಹೊರಗಡೆ ಬರೋ ರೀತಿ ಮಾಡುತ್ತೆ. ಪರಿಸ್ಥಿತಿ ಹೆಚ್ಚು ಆರೋಗ್ಯಕರವಾಗಿದೆ ಮತ್ತು ಒಂದು ಬ್ಯಾಲೆನ್ಸಿಂಗ್ ದಿಕ್ಕಲ್ಲಿ ಹೋಗ್ತಾ ಇದೆ ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ. ಯಾರು ಯಾವ ಕಾರ್ಡನ್ನು ಆಯ್ಕೆ ಮಾಡ್ಕೊಂಡಿದ್ರಿ ಅದು ನಿಮಗೆ ಖಂಡಿತ ರೆಸೊನೇಟ್ ಆಗಿದೆಯೋ ಇಲ್ವೋ ಅನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮ್ಮ ಜೊತೆ ಹಂಚ್ಕೊಳ್ಳಿ. ಇದೇ ರೀತಿ ಇನ್ನಷ್ಟು ಟ್ಯಾರೋ ರೀಡಿಂಗ್ ಖಂಡಿತವಾಗ್ಲೂ ಬೇಕು ಅನ್ನೋದಾದರೆ, ಬಹಳಷ್ಟು ಒಂದು ಇನ್ಫಾರ್ಮೇಟಿವ್ ವಿಡಿಯೋಸ್ ಬೇಕು ಅನ್ನೋದಾದರೆ ಖಂಡಿತ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಯೂನಿವರ್ಸ್ ಯಾವಾಗಲೂ ನಿಮಗೆ ಒಂದು ಸಿಗ್ನಲನ್ನು ಕೊಡ್ತಾ ಇರುತ್ತೆ, ಅದನ್ನು ನೀವು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಎಡುತ್ತಾ ಇರ್ತೀರ ಅಷ್ಟೇ. ಖಂಡಿತವಾಗ್ಲೂ ಪ್ರಯತ್ನ ಮಾಡಿ ನೋಡಿ, ಎಲ್ಲ ಒಂದು ಸಿಗ್ನಲ್ಸ್ ಕೂಡ ನಿಮಗೂ ಅರ್ಥ ಆಗುತ್ತೆ. ಧನ್ಯವಾದಗಳು. ಶುಭ ದಿನ.